ಸ್ನೇಹಿತರೆ ನಮಸ್ಕಾರ. ರೀಸೆಂಟಾಗಿ ಕಾಶಿಗೆ ಹೋಗಿದ್ವಿ. ಅಲ್ಲಿ ಜರ್ನಿನ ಕಂಪ್ಲೀಟ್ ವಿಡಿಯೋ ಮಾಡಿದ್ದೀನಿ ನೋಡಿ. ತುಂಬ ಚೆನ್ನಾಗಿದೆ. ಅಲ್ಲಿನ ಟೆಂಪಲ್ ಆಗಲಿ ಮತ್ತು ಅಲ್ಲಿ ಹೇಗೆ 24 ಗಂಟೆಗಳ ಕಾಲ ಬಾಡಿನ ಬಂದ್ ಮಾಡ್ತಾನೆ ಇರ್ತಾರೆ, ಅದನ್ನ ಎಲ್ಲಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ತಪ್ಪದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ ಇದು ನೋಡಿ ನಾವು ಸ್ನೇಹಿತರೆ ಇದು ನೋಡಿ ಅಯೋಧ್ಯೆ ಮುಗಿಸ್ಕೊಂಡು ಪ್ರಯಾಗ್ರಾಜ್ ಮುಗಿಸ್ಕೊಂಡು ಈಗ ಕಾಶಿಗೆ ಬಂದಿದ್ದೀವಿ. ಸೊ ಈ ರೂಮಿಂದ ಕಾಶಿ ವಿಶ್ವನಾಥ ಟೆಂಪಲ್ ತಲುಪೋದಕ್ಕೆ ನೋಡಿ ಈ ಥರ ಆಟೋಗಳು ಬರುತ್ತೆ. ಸೊ ಈ ಥರ ಆಟೋಗಳಲ್ಲೇ ಬರ್ಬೋದು. ಎರಡು ಸರ್ಕಲ್ ಮಾಡ್ಕೊಂಡಿದ್ದಾರೆ. ಒಂದು ಸರ್ಕಲ್ವರೆಗೂ ಒಂದು ಆಟೋ ಬರುತ್ತೆ, ಇನ್ನೊಂದು ಸರ್ಕಲ್ವರೆಗೂ ಇನ್ನೊಂದು ಆಟೋ ಬರುತ್ತೆ. ವಿಶ್ವನಾಥ ಟೆಂಪಲ್ ಡೈರೆಕ್ಟಾಗಿ ಹೋಗಲ್ಲ ಇವರು. ಸೊ ಒಂದು 100 ಮೀಟ್ರು ಹಿಂದೆನೇ ನಿಲ್ಲಿಸ್ತಾರೆ. 10ರಿಂದ 20 ರೂಪಾಯಿ, 20ರಿಂದ 30 ರೂಪಾಯಿ ಈ ಥರ ತಗೊತಾರೆ ಅಷ್ಟೇ. ಕ್ಯಾಬಲ್ಲೆಲ್ಲ ಬರೋದಕ್ಕೆ ಹೋಗ್ಬೇಡಿ. ಕ್ಯಾಬಲ್ಲಿ ಬಂದರೆ 150ರಿಂದ 200, 300, 400 ರೂಪಾಯಿ ಈ ಥರ ಕೇಳ್ತಾರೆ. ಸಿಂಗಲ್ ಆಟೋದಲ್ಲಿ ಒಬ್ಬರೇ ಬರೋದಕ್ಕೆ ಹೋದ್ರು 150 ರೂಪಾಯಿ, 200 ರೂಪಾಯಿ ಈ ಥರ ಕೇಳ್ತಾರೆ. ಸೊ ಬೆಟ್ರ್ ಅಂದರೆ ಶೇರ್ ಆಟೋಗಳಿರುತ್ತೆ. ಆ ಶೇರ್ ಆಟೋದಲ್ಲಿ ಬನ್ನಿ. ಶೇರ್ ಆಟೋದಲ್ಲಿ ಬಂದರೆ ನಿಮಗೊಂದು 110 ರೂಪಾಯಿಂದ 20 ರೂಪಾಯಿ ಇಷ್ಟೇ ತಗೊಳ್ಳೋದು. ಸೊ ನೋಡಿ ಇದು ವಿಶ್ವನಾಥ ಟೆಂಪಲಿಂದ ಸ್ವಲ್ಪ ದೂರ ಅಷ್ಟೇ ಇರೋದು. ಈ ಥರ ರೋಡ್ಸ್ ಇದೆ ನೋಡಿ. ಆಲ್ಮೋಸ್ಟ್ ಎಲ್ಲ ಇದೇ ಥರ ಈ ಟಾಂಗಗಳಿಂದ ಅದನ್ನೇ ಯೂಸ್ ಮಾಡ್ತಾರೆ ಇವರೆಲ್ಲ. ಸೊ ಇಲ್ಲಿ ನಾವು ಬ್ರೇಕ್ಫಾಸ್ಟ್ ಮಾಡೋದು ಅಂದರೆ ನಮ್ಮ ಕರ್ನಾಟಕದಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು ಮೇ ಬಿ. ಏನಕ್ಕೆ ಅಂದರೆ ಇಲ್ಲೆಲ್ಲ ಬರೀ ಪಾವ್ ಭಾಜಿ ನೋಡಿ ಈ ಥರ ಹೋಟೆಲ್ಗಳು ಸಿಗುತ್ತೆ. ಇವರು ಮಾರ್ನಿಂಗ್ಗೆ ಇವರು ಈ ಏನಂತಾರೆ ಈ ಪರೋಟ ಈ ಥರ ಎಲ್ಲ ತಿಂತಾರೆ. ನೋಡೋಣ ಮುಂದೆ ಎಲ್ಲಿ ಹೋಟೆಲ್ ಸಿಗುತ್ತೆ ಸ್ವಲ್ಪ ತಿಂಡಿ ತಿನ್ಕೊಂಡು ಆಮೇಲೆ ವಿಶ್ವನಾಥ ಟೆಂಪಲ್ಗೆ ಹೋಗೋಣ. ನೋಡ ಬನ್ನಿ ನೋಡಿ ಇಲ್ಲಿ ಈ ಥರ ಜ್ಯೂಸ್ ಎಲ್ಲ ಮಾಡ್ತಾ ಇರ್ತಾರೆ. ಅದನ್ನು ಕುಡಿಯೋದಾದ್ರೆ ಫ್ರೆಶ್ ಜ್ಯೂಸ್ ಅಂತ ಕೊಡ್ತಾರೆ, ಅದನ್ನು ಕುಡಿಬೋದು. ಮತ್ತು ಇಲ್ಲಿ ರೋಡ್ ಸೈಡಲ್ಲೆಲ್ಲ ಸ್ವಲ್ಪ ಜಾಸ್ತಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡೋದು ರೋಡ್ ಸೈಡಲ್ಲೇ ಮಾಡ್ತಾರೆ ನೋಡಿ. ತೋರಿಸ್ತೀನಿ. ಇಲ್ಲಿ ನೋಡಿ ಬ್ರೇಕ್ಫಾಸ್ಟ್ ಮಾಡೋದೆಲ್ಲ ಈ ಥರ ರೋಡಲ್ಲೇ ಮಾಡ್ತಾ ಇರ್ತಾರೆ. ಸ್ವಲ್ಪ ಆದಷ್ಟು ಹೈಜೆನಿಕ್ ಎಲ್ಲಿರುತ್ತೆ ಅಲ್ಲೇ ತಿನ್ನಿ. ಈಗ ನಮ್ಮೂರಾದರೆ ಏನೋ ಒಂದು ಹುಷಾರಿಲ್ಲ ಅಂದರೆ ಯಾರೋ ಗೊತ್ತಿರೋ ಡಾಕ್ಟರ್ ಇರ್ತಾರೆ, ಯಾರೋ ಒಬ್ರಿಗೆ ತೋರಿಸ್ಬೋದು, ಇಲ್ಲ ಒಂದು ಟ್ಯಾಬ್ಲೆಟಾರು ತಗೊಬೋದು. ಇನ್ನು ಗೊತ್ತಿಲ್ಲದಿರೋ ಊರಲ್ಲೆಲ್ಲ ಬಂದರೆ ತುಂಬ ಕಷ್ಟ. ಅದೆಲ್ಲ ರೋಡು ತುಂಬ ಕಂಜೆಸ್ಟೆಡ್ ಇದೆ. ವಾರಣಾಸಿ ಆಲ್ಮೋಸ್ಟ್ ನಮ್ಮ ಬ್ಯಾಂಗ್ಳೂರಷ್ಟು ಇರ್ಬೋದು ವಾರಣಾಸಿ. ಇದು ತುಂಬ ದೊಡ್ಡದೇ ಇದೆ ವಾರಣಾಸಿ ಕೂಡ. ನೋಡೋಣ ಹಾಗೆ ನಡ್ಕೊಂಡು ಹೋಗೋಣ ಎಲ್ಲಿ ಸಿಗುತ್ತೆ ಬ್ರೇಕ್ಫಾಸ್ಟು ನೋಡೋಣ. ಇದು ನೋಡಿ ಮದುವೆಗಳೆಲ್ಲ ಇವರು ಈ ಥರ ಮಾಡ್ತಾರೆ. ಇಲ್ಲಿ ಯಾವುದೋ ಹಾಲ್ ಇದೆ, ಹಾಲಲ್ಲಿ ಒಂದು ಮದುವೆ ಏನೋ ಮಾಡಿದ್ದಾರೆ. ನಿಮಿಷ ನೋಡೋಣ, ಹತ್ರವಾಗಿ ನೋಡಿ ತೋರಿಸ್ತೀನಿ ಹೇಗಿದೆ ಅಂತ. ಈ ಥರ ಮಾಡ್ತಾರೆ ನೋಡಿ. ಇಲ್ಲಿ ತೋರಿಸ್ತೀನಿ ಅಷ್ಟೇ ನೋಡಿ. ಈ ಥರ ಮದುವೆ ಎಲ್ಲ ಮಾಡ್ತಾರೆ. ಸೊ ಇವರು ಟಿಪಿಕಲ್ ಈ ಥರ ಯೂಸ್ ಮಾಡ್ತಾರೆ. ಬ್ರೇಕ್ಫಾಸ್ಟ್ ಹೇಳಿದಲ್ಲಿ ನೋಡಿ ಈ ಥರ ರೋಡಲ್ಲೆಲ್ಲ ಮಾಡ್ತಾ ಇರ್ತಾರೆ. ಇಲ್ಲಿ ಯಾವುದೋ ಒಂದು ಮದುವೆ ಹಾಲ್ ಅನಿಸುತ್ತೆ. ಇದು ನೋಡಿ, ಇದು ಅಷ್ಟೇ. ಇದು ಯಾವುದೋ ಒಂದು ಮದುವೆ ಹಾಲ್ ಇದ್ದಾಗಿದೆ. ಇದೇ ನೋಡಿ ದೇವಸ್ಥಾನಕ್ಕೆ ದಾರಿ ಅಂತ ಇದೆಲ್ಲ ಇಲ್ಲಿ ಹಾಕಿದೆ ನೋಡಿ. ಇದೇ ದೇವಸ್ಥಾನ ದಾರಿ ನೋಡಿ. ಇದೇ ಘಾಟು. ಇವಾಗ ಅಷ್ಟು ನೀರಿಲ್ಲ ಅನಿಸುತ್ತೆ. ನೋಡೋಣ ಘಾಟ್ ಆಮೇಲೆ ತೋರಿಸ್ತೀನಿ ನಿಮಗೆ. ಇದೇ ನೋಡಿ ಕಾಶಿ ವಿಶ್ವನಾಥ ಟೆಂಪಲ್ಲು. ಇಲ್ಲ ಬ್ಯಾಂಕ್ ಇದೆ, 2-3 ಬ್ಯಾಂಕ್ ಇದೆ. HDFC, ಕೆನರಾ ಬ್ಯಾಂಕ್, SBI ಎಲ್ಲ ಇದೆ. ಇದು ಮೇನ್ ಎಂಟ್ರೆನ್ಸು.
ಸೊ ಬಿಸಿಲಲ್ಲೆಲ್ಲ ಆರಾಮಾಗಿ ಕೂರ್ಬೋದು. ಸೇಮ್ ನಮ್ಮ ಧರ್ಮಸ್ಥಳ ಥರ ಎಲ್ಲ ಮಾಡಿದ್ದಾರೆ ಕೂರೋದಕ್ಕೆಲ್ಲ. ಇಲ್ಲಿ ಸ್ವಲ್ಪ ಬಟ್ಟೆ ಅದು ಇದು ಲಾಕರ್ ನಾನು ಹೇಳಿದೆ ಅಲ್ವಾ, ಇಲ್ಲೂ ಕೂಡ ಇಡ್ಬೋದು ನೋಡಿ. ಇಲ್ಲಿ ಲಾಕರ್ ಇದೆ, ಇಲ್ಲಿ ತೋರಿಸ್ತೀನಿ ಒಂದು ನಿಮಿಷ. ಅಲ್ಲೆಲ್ಲೂ ಇಡಲಿಲ್ಲ ಅಂದರೆ ಇಲ್ಲಿಗೂ ಕೂಡ ಬಂದು ನೀವು ಲಾಕರ್ನ ಇಡ್ಬೋದು. ನೋಡಿ ಈ ಥರ ಲಾಕರ್ಗಳಿದೆ. ಈ ಲಾಕರ್ಗಳಿಗೆ ಒಂದಿಷ್ಟು ದುಡ್ಡು ಅಂತ ಇರುತ್ತೆ, ಅದು ಕೊಟ್ಬಿಡ್ಬೋದು. ಸ್ಲಿಪ್ಪರ್ ಇಲ್ಲೇ ಬಿಚ್ಚೋಗ್ಬೋದು. ಹೂವು ಅಥವಾ ಏನೋ ತಗೊಳ್ಳೋದಾದ್ರೆ ಇಲ್ಲಿ ಕೂಡ ತೊಗೊಬೋದು. ನೋಡಿ ಇಲ್ಲಿ ಹಾಕಿದ್ದಾನೆ. ಇಲ್ಲಿ ದೇವಸ್ಥಾನಕ್ಕೆ ಹೋದ ರೈಟ್ಸ್ ಹೋಗೋದು, ಘಾಟ್ಗೆ ಹೋಗೋದಾದ್ರೆ ಲೆಫ್ಟ್ ಸೈಡ್ ಹೋಗ್ಬೋದು. ಮತ್ತು ಶಂಕರಾಚಾರ್ಯ ದೇವಸ್ಥಾನ ಇದೆ, ಅದು ರೈಟ್ ಸೈಡೇ ಸಿಗುತ್ತೆ ನಿಮಗೆ. ಇದು ಮೇ ಬಿ ಸೊ ಇಲ್ಲಿಂದನೇ ಲೈನ್ ಇದೆ. ಇಲ್ಲೂ ಅಷ್ಟೇ 3-4 ಥರ ಲೈನ್ ಇದೆ. ಗೇಟ್ 1, 2, 3, 4 ಈ ಥರ ಇದೆ. ಮತ್ತು VIP ಇದೆ, ನಾರ್ಮಲ್ ದರ್ಶನ ಕೂಡ ಇದೆ. ಈ ಥರ ತುಂಬ ಥರ ಇದೆ ಇಲ್ಲೂ. ನೋಡಿ ಲೈನ್ ನಿಂತಿರೋದು. ಮೇ ಬಿ ಸಂಡೇ ಇರೋದಕ್ಕೆ ಸಿಕ್ಕಾಪಟ್ಟೆ ರಶ್ ಇದೆ ಅನಿಸುತ್ತೆ. ಇದೆಲ್ಲ ಇದು ಆವರಣ, ದೇವಸ್ಥಾನದ ಆವರಣ. ಇದೆಲ್ಲ ನೀಟಾಗೇನೋ ಇದೆ ದೇವಸ್ಥಾನದೊಳಗೆಲ್ಲ. ನೋಡಿ ಇಲ್ಲೆಲ್ಲ ಅಂತ ಏನು ಗಲೀಜೆಲ್ಲ ಏನಿಲ್ಲ, ನೀಟಾಗಿದೆ ದೇವಸ್ಥಾನ. ನಮ್ಮ ಭಾರತ ಮಾತೆದು ಒಂದು ಪ್ರತಿಮೆ ಕೂಡ ಇದೆ ಇಲ್ಲಿ. ಈ ಥರ ಚಿಕ್ಕ ದೇವಸ್ಥಾನಗಳು ಕೂಡ ಇದೆ ಇಲ್ಲಿ. ಅಂದರೆ ಇದು ದೇವಸ್ಥಾನ ಮೇಯ್ನ್ ದೇವಸ್ಥಾನ ಅಲ್ಲ, ಹೊರಗಡೆನೆ ಸಣ್ಣ ಪುಟ್ಟ ದೇವಸ್ಥಾನ ಇದೆ ಇಲ್ಲಿ. ನೋಡಿ ಈ ಥರ ಸಣ್ಣ ಪುಟ್ಟ ದೇವಸ್ಥಾನಗಳು ತುಂಬ ಇದೆ ಇಲ್ಲಿ. ನೋಡಿ ಇದು ಎಲ್ಲ ಆವರಣ, ಇದು ಇದರ ಆವರಣ, ಕಾಶಿ ದೇವಸ್ಥಾನದೊಳಗಡೆ ಆವರಣ. ಸೊ ಮತ್ತು ಇನ್ನೊಂದೇನು ಕನ್ಫ್ಯೂಸ್ ಅಂದರೆ, ಈ ಸಾಮಾನ್ಯವಾಗಿ ನಾವು ಕಾಶಿ ಅಂತ ಹೇಳ್ತೀವಲ್ಲ, ನಾವು ಇಲ್ಲಿ ಜನ 3 ಹೆಸರಿಂದ ಕೂಡ ಕರೀತಾರೆ ಈ ಸಿಟಿನ. ವಾರಣಾಸಿ ಅಂತಾರೆ ತುಂಬ ಜನ, ಹಳಬರು ಬನಾರಸ್ ಅಂತಾರೆ, ಸ್ವಲ್ಪ ಜನ ಕಾಶಿ ಅಂತಾರೆ. ಸೊ ಎಲ್ಲ ಹೆಸರು ಒಂದೇ. ಕಾಶಿ ಅಂದರೂ ಒಂದೇ, ಬನಾರಸ್ ಅಂದರೂ ಒಂದೇ, ವಾರಣಾಸಿ ಅಂದರೂ ಒಂದೇ. ಸೊ ಇಲ್ಲೇ ಸ್ವಲ್ಪ ಈ ಒಳಗಡೆ ಎಲ್ಲ ಇದೆ, ಹೋಟೆಲ್ ಇದು ಇದೆ. ನಮ್ಮ ಉಡುಪಿ ಎಕ್ಸ್ಪ್ರೆಸ್ ಅವರು ಕೂಡ ಇಲ್ಲೇ ಇದ್ದಾರೆ. ಇಲ್ಲಿ ನೋಡಿ ಉಡುಪಿ ಎಕ್ಸ್ಪ್ರೆಸ್ ಅವರು ಕೂಡ ಇಲ್ಲೇ ಇದ್ದಾರೆ. ಈ ದೋಸೆ ಇಡ್ಲಿ ಅದು ಇದು ಏನಾರ ಬೇಕು ಅಂದರೆ ಇಲ್ಲೇ ತಿನ್ಬೋದು. ಇದು ದೇವಸ್ಥಾನಕ್ಕೆ ಹೋಗೋ ಮೊದಲು ಇದು. ಎಲ್ಲ ರಶ್ಶು ಇರೋದು, ದರ್ಶನಕ್ಕೆ ನಿಂತಿರೋದು ಇರಲ್ಲ. ಸೊ ಇಲ್ಲೇ ಕೂರೋದಕ್ಕೆಲ್ಲ ಈ ಥರ ಮಾಡಿದ್ದಾರೆ. ಸ್ವಲ್ಪ ಹೊತ್ತು ಕೂರೋದಾದರೆ ಕೂರ್ಬೋದು. ಕುಡಿಯೋ ನೀರು ಇಟ್ಟಿದ್ದಾರೆ ಫ್ರೀಯಾಗಿ, ಕುಡಿಯೋದಕ್ಕೆ ಯಾರು ನೀರು ಕುಡಿಯೋದಾರೆ ಕುಡಿಬೋದು. ವೆದರ್ ಕೂಡ ಏನು ಅಷ್ಟು ಬಿಸಿಲೇನಿಲ್ಲ, ನನಗೆ ಸೆಕೆ ಅಂತ ಅನ್ನಿಸ್ತಾ ಇಲ್ಲ. ಸೇಮ್ ನಮ್ಮ ಬ್ಯಾಂಗ್ಳೂರು ಥರ ಹೇಗಿದೆ, ಬ್ಯಾಂಗ್ಳೂರು, ಮೈಸೂರು, ಹಾಸನ ಈ ಥರ ಸೇಮ್ ವೆದರೇ ಅನಿಸುತ್ತೆ. ಅಷ್ಟೊಂದೇನು ಸೆಕೆ ಇರೋದು ಆ ಥರ ಏನಿಲ್ಲ. ಸೊ ಇದು ಲೈನು ನೋಡಿ. ಇದು ಇಲ್ಲಿ ನೋಡಿ ಸಣ್ಣ ಪುಟ್ಟ ಟೆಂಪಲ್ ನಾನು ಹೇಳಿದ್ನಲ್ಲ, ತುಂಬ ಟೆಂಪಲ್ಸ್ ಇದೆ ಇಲ್ಲಿ. ಸೊ ಲಸ್ಸಿ ಅದು ಇದು ಮಾರ್ತಾ ಇರ್ತಾರೆ, ಸ್ವೀಟ್ಸು ಲಸ್ಸಿ ಎಲ್ಲ. ಸೊ ತಗೊಳ್ಳೋದಾದ್ರೆ ತಗೊಬೋದು.
ಇಲ್ಲಿ ಭಗವದ್ಗೀತೆ ಕೂಡ ಸಿಗುತ್ತೆ ಇಲ್ಲಿ ನೋಡಿ. ಹಾಂ, ಓಕೆ. ಇಲ್ಲಿ ನೋಡಿ ನಮ್ಮ ಕನ್ನಡ ಹೆಸರು ಕೂಡ ನೋಡ್ಬೋದು ನೀವು ಇಲ್ಲಿ. ತೋರಿಸ್ತೀನಿ ನೋಡಿ ನಮ್ಮ ಕನ್ನಡ ಹೆಸರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಇದು ಟೆಂಪಲ್ ಒಳಗೆ ಹೋಗೋದು ಗೇಟ್ 1 ಇದು ಮೇನ್ ಎಂಟ್ರೆನ್ಸ್. ನೋಡಿ ಇಲ್ಲಿ ಈ ಥರ ಚಿಕ್ಕ ಚಿಕ್ಕ ದೇವಸ್ಥಾನಗಳು ತುಂಬಾ ಇದೆ ಇಲ್ಲಿ. ದೇವಸ್ಥಾನದ ಒಳಗಡೆ ಯಾವ್ದಾರ ಕ್ಯಾಮ್ರಾ ಅಲೋ ಇಲ್ಲ. ಇನ್ನೊಂದು ಯಾವುದೋ ಚಿಕ್ಕ ದೇವಸ್ಥಾನ ಇದೆ, ಬನ್ನಿ ತೋರಿಸ್ತೀನಿ ಅದು ಯಾವುದು ಅಂತ. ನೋಡಿ ಈ ಥರ ಚಿಕ್ಕ ಚಿಕ್ಕ ದೇವಸ್ಥಾನಗಳು ತುಂಬ ಇದೆ ಒಳಗಡೆಗೆ ಹೋಗೋ ಮೊದಲು. ಬಟ್ ಎಲ್ಲ ಶಿವನ ದೇವಸ್ಥಾನನೇ ಇರೋದು. ಈಗ ನೋಡಿ ನಂದಿ, ನೋಡಿ ಚಿಕ್ಕ ಚಿಕ್ಕ ದೇವಸ್ಥಾನಗಳು. ಇಲ್ಲಿ ಶಿವನ ದೇವಸ್ಥಾನ ಇದೆ ನೋಡಿ. ಈ ಥರ ಚಿಕ್ಕ ಚಿಕ್ಕ ದೇವಸ್ಥಾನಗಳು ತುಂಬ ಇದೆ. ಇಲ್ಲಿ ನಮ್ಮ ಕಡೆ ಹೇಳೋ ಥರ ಇಲ್ಲಿ ಅದೇ ಏನೋ ಬಸವನಿಗೆ ಕಿವಿಲಿ ಹೇಳಿದ್ರೆ ಆಗುತ್ತೆ ಅನ್ನೋ ನಂಬಿಕೆಯಿಂದ ಹೇಳ್ತಾರಲ್ಲ, ಇಲ್ಲೂ ಅದೇ ಥರ ಮಾಡ್ತಾಯಿದ್ದಾರೆ. ಇದು ಸ್ಕ್ರೀನು. ಇದು ಎಂಟ್ರೆನ್ಸ್ ಒಳಗಡೆ ಹೋಗೋ ಗೇಟ್ ಇದು ಅದು ಬಂದು ಕಾಶಿ ವಿಶ್ವನಾಥ ಮೇನ್ ಟೆಂಪಲ್. ಇಲ್ಲಿಂದ ತೋರಿಸ್ತೀನಿ, ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ. ನೋಡಿ ಅದು ಒಳಗಡೆ ಏನು ಗೋಪುರ ಎಲ್ಲ ಕಾಣುತ್ತೆ, ಅದು ಮೇನ್ ವಿಶ್ವನಾಥ ಟೆಂಪಲ್ಲು. ಸೊ ಕ್ಯಾಮ್ರಾ ಒಳಗಡೆ ಏನು ಅಲೋ ಇಲ್ಲ. ನೋಡೋಣ ನನ್ನ ದರ್ಶನ ಎಷ್ಟೊತ್ತಾಗುತ್ತೆ ಅಂತ. ದರ್ಶನ ಆದಮೇಲೆ ಮತ್ತೆ ಘಾಟ್ ಎಲ್ಲ ತೋರಿಸ್ತೀನಿ ನಿಮಗೆ. ಸೊ ಈಗ ದರ್ಶನ ಮುಗಿಸ್ಕೊಂಡು ಬಂದೆ. ಆಲ್ಮೋಸ್ಟ್ ಒಂದೂವರೆ ಗಂಟೆ ಆಯಿತು ಅನಿಸುತ್ತೆ. ಬಟ್ ಏನೋ ಒಂದು ಸಿಕ್ಕಾಬಟ್ಟೆ ಸ್ಕ್ಯಾಮ್ ಒಳಗಡೆ. ಸೊ ಕೆಲವು ಶಾಸ್ತ್ರಿಗಳು ಪೂಜಾರ ಥರ ಕೂತಿರ್ತಾರೆ, 500 ರೂಪಾಯಿ ಕೊಡಿ 10 ನಿಮಿಷಕ್ಕೆ ಮಾಡಿಸ್ತೀವಿ, 15 ನಿಮಿಷಕ್ಕೆ ಮಾಡಿಸ್ತೀವಿ ಅಂತ ಹೇಳ್ತಾನೆ ಇರ್ತಾರೆ. ಅದೇನು ಕೊಡ್ಬಿಡಿ, ಡೈರೆಕ್ಟಾಗಿ ಹೋಗಿ ಆಗುತ್ತೆ. ಸಂಡೇ ಇರೋದ್ರಿಂದ ಒಂದೂವರೆ ಗಂಟೆಗೆಲ್ಲ ದರ್ಶನ ಆಗುತ್ತೆ ಅಂದರು. ಸ್ಪೆಷಲ್ ದರ್ಶನ ಅಂದರೆ 300 ರೂಪೀಸ್ ಇದೆ. ಅದರ 4 ರಿಂದ 5 ಜನ ಹೋಗ್ಬೋದು. ಸೊ ಈಗ ಇದು ದೇವಸ್ಥಾನ. ಇಲ್ಲಿಂದ ಎಕ್ಸಿಟ್ ಬಂದು ಸೊ ಮುಂದೆ ಕಾಣೋದೆ ಘಾಟ್, ಗಂಗಾ ಘಾಟು. ನೋಡಿ ಸ್ಲಿಪ್ಪರ್ಸ್ ಎಲ್ಲ ಬಿಡೋದಾದರೆ ಹೊರಗೆ ಬಿಟ್ಟು ಹೋಗ್ಬೋದು. ಸುಮ್ಮನೆ ಅಂಗಡಿಗಳಿಗೆ ಬಿಟ್ಟರೆ 20 ರಿಂದ 25 ರೂಪಾಯಿ ಕೇಳ್ತಾರೆ ಒಂದು ಜೊತೆಗೆ. ಈ ಥರ ಬಿಟ್ಟು ಹೋಗ್ಬೋದು. ಈ ಥರ ಫ್ರೀಯಾಗಿ ಇವರೇ ಮಾಡಿರೋದು ಇದು ದೇವಸ್ಥಾನದಿಂದ. ಸೊ ಏನಾಗಲ್ಲ. ತುಂಬ ಕಾಸ್ಟ್ಲಿ ಇತ್ತು ಅಂದರೆ ನೀವು ಪ್ರೈವೇಟ್ ಲಾಕರ್ಸ್ನ ಯೂಸ್ ಮಾಡ್ಬೋದು. ನೋಡಿ ಅಲ್ಲಿದೆ ನೋಡಿ, ಅಲ್ಲಿ ಪ್ರೈವೇಟ್ ಲಾಕರ್ಸ್ ಎಲ್ಲ ಯೂಸ್ ಮಾಡ್ಬೋದು. 25 ರಿಂದ 30 ರೂಪಾಯಿ ಕೇಳ್ತಾರೆ, ಇಲ್ಲ 50 ರೂಪಾಯಿವರೆಗೂ ಕೇಳ್ತಾರೆ. ನೋಡಿ ಇದು ದೇವಸ್ಥಾನದಿಂದ ಹೊರಗಡೆ ಬಂದ ತಕ್ಷಣ ನೋಡಿ, ಇದೇ ದೇವಸ್ಥಾನ ಅಲ್ಲ, ಆ ದೇವಸ್ಥಾನದ ಹೊರಗಡೆ ಬಂದ ತಕ್ಷಣ ಏನಿದೆ ಹಾಜಿ ಹೊರಗಡೆ ಬಂದ ತಕ್ಷಣ ನೋಡಿ ಇದೇ ಗಂಗಾ ಘಾಟ್. ಇದು ನೋಡಿ ನೀರಷ್ಟಿಲ್ಲ ಇವಾಗ. ನೋಡಿ ಅಲ್ಲಿ ಬೋಟಲ್ಲಿ ಹೋಗ್ಬೋದು. ನೋಡಿ ನೀರಷ್ಟಿಲ್ಲ ಇವಾಗ, ಖಾಲಿ ಇದೆ. ಬೋಟಿಂದ ಆ ಸೈಡ್ ದಡಕ್ಕೆ ಹೋಗೋದಕ್ಕೆ ಅಂದರೆ ಬೋಟ್ ಯೂಸ್ ಮಾಡ್ಬೋದು. ನೋಡಿ ಇದು ಘಾಟ್ ಇರೋದು. ನೋಡಿ ಇದೆಲ್ಲ ಘಾಟ್ ಕಾರಿಡಾರ್ಸ್. ಇದು ಘಾಟ್. ನೋಡಿ ಇದು ಬನ್ನಿ ಕೆಳಗೆ ಹೋಗಿ ನೋಡೋಣ.
ನೋಡಿ ಈ ಥರ ಬೋಟ್ ಇರುತ್ತೆ, ಬೋಟಲ್ಲಿ ಹೋಗ್ಬೋದು ನೀವು. ನೋಡೋಣ, ಕೇಳ್ತೀನಿ ಎಷ್ಟು ಪರ್ ಹೆಡ್ ಎಷ್ಟು ಚಾರ್ಜ್ ಆಗುತ್ತೆ ಏನು. ಅಲ್ಲಿ ನೋಡಿ, ಅದು ಬಾಡಿಯೆಲ್ಲ ಏನು ಬರ್ನ್ ಮಾಡ್ತಾರಲ್ಲ ಅದು ಇಲ್ಲಿದೆ ನೋಡಿ. ಅಲ್ಲಿ ಹತ್ರಕ್ಕೆ ಹೋದ್ಮೇಲೆ ತೋರಿಸ್ತೀನಿ, ಇಲ್ಲಿಂದ ಝೂಮ್ ಮಾಡ್ತೀನಿ ನೋಡಿ. ನೋಡಿ ಆ ಸೈಡ್ ಏನು ಹೊಗೆ ಮತ್ತು ಇದೆಲ್ಲ ಕಾಣಿಸ್ತಾ ಇದೆಯಲ್ಲ, ಅದು ಅಲ್ಲಿ, ಹಾಂ ಹೌದು, ಅದೇ ಅಲ್ಲಿ ಬರ್ನ್ ಮಾಡೋದೆಲ್ಲ. ಅಲ್ಲೇ ಸೌದೆ ಎಲ್ಲ ಸಿಗುತ್ತೆ, ಅಲ್ಲೇ ಬರ್ನ್ ಮಾಡೋದು. ಸೊ ಆ ಕಡೆಗೆ ಹೋದಾಗ ಅದನ್ನು ತೋರಿಸ್ತೀನಿ. ಸೊ ಇದು ನೋಡಿ ಗಂಗಾ ಘಾಟ್ ಇದು. ಸೊ ಇದು ಎಲ್ಲ ಬೋಟ್ ಇರುತ್ತೆ ನಿಮಗೆ. ಅದು ಈ ದಡದಿಂದ ಹಿಡಿದು ಆ ದಡ ಅಲ್ಲಿ ಎಂಡ್ ಕಾಣಿಸ್ತಾ ಇದೆಯಲ್ಲ, ಅಷ್ಟು ನೀರಿಲ್ಲ ಇವಾಗ, ಬಟ್ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಹೋಗಿ ಸ್ನಾನ ಯಾರು ಮಾಡ್ತಾರೆ ಅವ್ರು ಸ್ನಾನ ಕೂಡ ಮಾಡ್ಬೋದು. ಬನ್ನಿ ಕೆಳಗೆ ಹೋಗಿ ನೋಡೋಣ. ओके ओके बोटिंग करेंगे। 80 घाट तो क्या रहा है? नहीं लास्ट घाट तक पूरा नहीं, एक आदमी के लिए कितना है? सवारी चाहिए। ओके, बाद आते घूम के आते बाद में. ನೋಡಿ ಇಲ್ಲಿ ಕೂರೋದಕ್ಕೆಲ್ಲ ಇಲ್ಲಿ ಕೂತ್ಕೊಬೋದು. ಇಲ್ಲಿ ಇದೆಲ್ಲ ನೋಡಿ, ಇದು ಹಳೇದು ಏನಿದೆ ಹಾಗೇ ಇದೆ. ಹಳೇದು ಏನು ಫೋರ್ಟ್ ಇದೆಯಲ್ಲ ಹಾಗೇ ಇದೆ. ನೋಡಿ ಬೋಟು ಕೇಳಿದೆ ಪರ್ ಹೆಡ್ಡು 100 ರೂಪೀಸ್ ಏನು ಹೇಳ್ದ. ಸೊ ಆ ಎಂಡ್ವರೆಗೂ ಕರ್ಕೊಂಡು ಹೋಗ್ತಾನೆ ನೋಡಿ. ಅಲ್ಲಿ ಲಾಸ್ಟ್ ಎಂಡ್ ಇದೆಯಲ್ಲ, ಒಂದು ನಿಮಿಷ. ಇಲ್ಲಿಂದ ಹಿಡಿದು ಲಾಸ್ಟ್ ಆ ಎಂಡ್ವರೆಗೂ ಕರ್ಕೊಂಡು ಹೋಗ್ತಾರೆ. 100 ರೂಪೀಸ್ ವರ್ತಿದೆ, ಹೋಗ್ಬೋದು ನೋಡಿ. ಸೊ ಇಲ್ಲಿ ಒಂದೊಂದು ಘಾಟಿಗೆ ಒಂದೊಂದು ಹೆಸರು ಇಟ್ಟಿದ್ದಾರೆ. ಇದಕ್ಕೆ ಲಲಿತಾ ಘಾಟ್ ಅಂತ ಇಟ್ಟಿದ್ದಾರೆ ನೋಡಿ ಇಲ್ಲಿ. ನೋಡಿ ಇದಕ್ಕೆ ಲಲಿತ್ ಘಾಟ್ ಅಂತ ಎಷ್ಟು ಇಟ್ಟಿದ್ದಾರೆ. ಇದು ಗಂಗಾ ನದಿ. माजे कितना है? 10 रुपया। 10 रुपया. हाँ। ಇಲ್ಲಿ ನೋಡಿ, ಇಲ್ಲಿ ಸ್ನಾನ ಎಲ್ಲ ಮಾಡೋದಾದ್ರೆ ಮಾಡ್ಬೋದು ನೋಡಿ. ಇಲ್ಲಿ ಮಾಡೋದಾದ್ರೆ ಕೆಲವು ಜನ ಮಾಡ್ತಾರೆ, ಇಲ್ಲ ಅಲ್ಲಿ ದೂರ ಮಾಡಬೇಕು ಅಂದರೆ ಬೋಟಲ್ಲಿ ಕರ್ಕೊಂಡೋಗಿ ಮಾಡಿಸ್ತಾರೆ. ಬೋಟಲ್ಲಿ ಹೋಗೋದಕ್ಕೆ ಒಬ್ಬರಿಗೆ 100 ರೂಪಾಯಿ. ಒಂದು ನಿಮಿಷ ತೋರಿಸ್ತೀನಿ. ಅಲ್ಲಿ ನೋಡಿ, ಸ್ವಲ್ಪ ಏನು ಝೂಮ್ ಮಾಡಿ, ಸ್ವಲ್ಪ ಅಲ್ಲಿ ಅಲ್ಲ ಮಣ್ಣು ಥರ ದಡ ಎಲ್ಲ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಹೋಗಿ ಕೂಡ ಸ್ನಾನ ಮಾಡ್ಬೋದು. ಇವರು ಅಲ್ಲಿ ಕರ್ಕೊಂಡು ಹೋಗ್ತಾರೆ ಬೋಟವರು. ನೋಡಿ ಇದೇನಿದೆಯಲ್ಲ, ಇದೆಲ್ಲ ಫುಲ್ ಆಲ್ಮೋಸ್ಟ್ ಘಾಟೇ ಇದು ಇಲ್ಲಿಂದ ಪೂರ್ತಿ. हम नहीं जाएंगे।
ನೋಡಿ ಇದು ಮಣಿಕರ್ಣಿಕಾ ಘಾಟ್ ಅಂತ. ನೋಡಿ ಈ ಘಾಟ್ ಏನಿದೆ ಅಲ್ಲೋ ನಾವು ಆವಾಗ ತೋರಿಸ್ದಲ್ಲ ಪಕ್ಕದಲ್ಲೇ ಇದೆ, ಇಲ್ಲಿಂದನೇ ಹೋಗ್ಬೋದು ಅದಕ್ಕೆ. ಸೊ ಇಲ್ಲಿಂದ ಶುರುವಾಗುತ್ತೆ ನೋಡಿ ನಿಮಗೆ ಮಣಿಕರ್ಣಿಕಾ ಘಾಟ್ ಅಂತ. ನೋಡಿಲಿ ಇಲ್ಲಿ ನೋಡಿರಲ್ಲ, ಇಲ್ಲಿ ನೋಡಿ ಇಲ್ಲೇ ಶವ ಸಂಸ್ಕಾರ ಮಾಡೋದೆಲ್ಲ ನಿಮಗೆ. ಇಲ್ಲಿ ನೋಡಿ ಒಬ್ಬರಿಗೆ ಸೌದೆ ಎಷ್ಟು ಬೇಕು ಅಂತ ಅಲ್ಲೇ ಕೊಡ್ತಾರೆ. ಒಂದಿಷ್ಟು ಸೊಡೋದಕ್ಕೆ ಎಷ್ಟು ಇದು ಅಂತ ಇರುತ್ತೆ, ಅಷ್ಟು ಎಷ್ಟು ಬೇಕಷ್ಟು ತಗೊಬೋದು, ಇಲ್ಲೇ ಕೊಡ್ತಾರೆ ಅದನ್ನು. ಅಲ್ಲಿ ನೋಡಿ ಯಾರೋ ಬಾಡಿ ಹಿಡ್ಕೊಂಡು ಕೂತಿದ್ದಾರೆ ನೋಡಿ ಇಲ್ಲಿ. ಸೊ ಇವಾಗ ಇಲ್ಲಿ ಸುತ್ತಮುತ್ತ ಏನಿದೆ ಅವರೆಲ್ಲ ಆಲ್ಮೋಸ್ಟ್ ಇಲ್ಲಿಗೆ ಬರ್ತಾರೆ. ಇಲ್ಲಿ ಶವ ಸಂಸ್ಕಾರ ಮಾಡಿದರೆ ಅವರಿಗೆ ಮುಕ್ತಿ ಸಿಗುತ್ತೆ ಅಂತ ನೋಡಿ. ಇಲ್ಲಿ ಇದೆಲ್ಲ ಇದು ಅಲ್ಲಿ ಶವ ಸಂಸ್ಕಾರ ಇದು ಮಾಡ್ತಾ ಇರೋದು ಇದು. ನೋಡೋಣ, ಹತ್ರ ಹೋಗೋಣ. ನೋಡಿ ಇಲ್ಲಿ ಶವ ಸಂಸ್ಕಾರ ಕೂತಿರೋದಿಲ್ಲಿ ಯಾರ್ದೋ ಬಾಡಿ ತಗೊಬಂದಿದ್ದೆ ನೋಡಿ ಶವ ಸಂಸ್ಕಾರಕ್ಕೆ. ಇದು ಇಲ್ಲಿ ಸೌದೆ ಎಲ್ಲ ಸಿಗುತ್ತೆ. ಇದು ನೋಡಿ ಸೌದೆ ಒಬ್ಬೊಬ್ರಿಗೆ ಎಷ್ಟು ಬೇಕು ಅಂತ ಅವರೇ ಕೊಡ್ತಾರೆ ಇಲ್ಲೆಲ್ಲ. ಇಲ್ಲಿ ನೋಡಿ ಇಲ್ಲಿ 24 ಗಂಟೆ ಸುಡ್ತಾನೆ ಇರ್ತಾರೆ, ಯಾರೊಬ್ಬರು ಬರ್ತಾನೆ ಇರ್ತಾರೆ ಮತ್ತು ಸುಡ್ತಾನೆ ಇರ್ತಾರೆ ಇಲ್ಲಿ 24 ಗಂಟೆ. बढ़िया जगह तुम ऊपर बढ़िया सा चिंपू ನೋಡಿದ್ದು ಶವ ಸಂಸ್ಕಾರಕ್ಕೆ ಬೇಕಾಗಿರೋ ಪದಾರ್ಥ ಎಲ್ಲ ಇಲ್ಲೇ ಕೊಡ್ತಾರೆ ನೋಡಿ, ಇಲ್ಲೇ ಕೊಡ್ತಾ ಇರ್ತಾರೆ. ನಮ್ಮ ಹಿಂದೂ ಸಂಸ್ಕೃತಿ ಪ್ರಕಾರ ಏನೇನು ಮಾಡಬೇಕು ಎಲ್ಲ ಪದಾರ್ಥ ಇಲ್ಲೇ ಸಿಗುತ್ತೆ. ಸೊ ಇಲ್ಲೇ ಇದನ್ನು ಇದು ಮಾಡ್ತಾರೆ. ಸಪ್ನೆ ನೋಡಿ ಇಲ್ಲಿ ಸೌದೆಗಳೆಲ್ಲ ಇವರೇ ಮಾರ್ತಾರೆ. ಇಲ್ಲಿ ಎಷ್ಟು ಬೇಕೋ ಒಬ್ಬೊಬ್ಬರಿಗೆ ಸೌದೆ ಅಂತ ಇವರೇ ಕೊಡ್ತಾ ಹೋಗ್ತಾರೆ ಇವರು. ಇದು ನೋಡಿ ಇಲ್ಲೂ ಕೂಡ ಸೌದೆ ಎಲ್ಲ ಎಷ್ಟೊಂದಿದೆ ನೋಡಿ. ಇದು ಇಲ್ಲಿ ನೋಡಿ ಸೌದೆ ಎಲ್ಲ ಇಲ್ಲೇ ಕೊಡ್ತಾರೆ. ನಾ ಯಾವಾಗ ಹೇಳಿದಾಗೆ ಇಲ್ಲೊಂದು 2-3 ರೋಡ್ ಥರ ಇದೆ, ಆ ರೋಡಲ್ಲೆಲ್ಲ ಹೀಗೆ ಸೌದೆ ಎಲ್ಲ ಇಟ್ಟಿರ್ತಾರೆ ಇಲ್ಲಿ. ಆ ಶವಕ್ಕೆ ಎಷ್ಟು ಬೇಕು ಅನ್ನೋದು ಅವರೇ ತೂಕ ಮಾಡಿ ಕೂಡ ಕೊಡ್ತಾರೆ. ಇದು ನೋಡಿ ಸತ್ತ ಮೇಲೆ ಏನು ಇದು ತಲೆನ ಕೂದಲು ಕೊಡ್ತಾರಲ್ಲ ಅದನ್ನು ನೋಡಿ ಇಲ್ಲಿ ಇಲ್ಲೇ ಅದನ್ನೆಲ್ಲ ಮಾಡ್ತಾರೆ. ಒಂದು ದೇವಸ್ಥಾನ ಕೂಡ ಇದೆ ಇಲ್ಲಿ. ನೋಡಿ ಇದು ಎಲ್ಲ ಘಾಟ್, ಇದು ಸೇಮ್ ಇದು. ನೋಡಿ ಇಲ್ಲೇ ಶವ ಸಂಸ್ಕಾರ ಮಾಡ್ತಾ ಇರ್ತಾರೆ, ಇಲ್ಲೇ ಕಾಫಿ ಕೊಡ್ತಾರೆ, ಇಲ್ಲೇ ಟೀ ಕೊಡ್ತಾರೆ, ಮತ್ತು ಪುರೋಹಿತರುಗಳು ಇಲ್ಲೇ ಇರ್ತಾರೆ ನೋಡಿ. ಶವ ಸಂಸ್ಕಾರ ಆದಮೇಲೆ ಅದು ಪೂಜೆ ವಿಧಾನಗತಿ ಏನು ಮಾಡಿಸ್ಬೇಕು ಅವರೇ ಪುರೋಹಿತರುಗಳು ಇಲ್ಲೇ ಇರ್ತಾರೆ. ಎಲ್ಲ ಇಲ್ಲೇ ಶಾಸ್ತ್ರ ಅದೇನಿದೆ ಎಲ್ಲ ಇಲ್ಲೇ ಮಾಡ್ತಾರೆ.
ನೋಡಿ ಇದು ಶವ ಸಂಸ್ಕಾರ ಏನು ಮಾಡ್ತಾರೆ ಅದಕ್ಕೆ ಮಣಿಕರ್ಣಿಕಾ ಘಾಟ್ ಅಂತ ಹೇಳ್ತಾರೆ. ಇಲ್ಲಿದೆ ನೋಡಿ ಒಂದು ನಿಮಿಷ. आगे चल रही है उसके टच करके 4-5 थप्पड़ मार के ನೋಡಿ ಆ ಶವ ಸಂಸ್ಕಾರ ಆದಮೇಲೆ ವಿಧಿವಿಧಾನಗಳು ಏನಿದೆ ಅದನ್ನು ಇಲ್ಲಿ ಮಾಡ್ತಾರೆ. ಪುರೋಹಿತರು ಮಾಡಿಕೊಡ್ತಾರೆ ಎಲ್ಲರಿಗೂ. जाना है बोट पर नहीं यार, शेयरिंग जा रही मुझे ನೋಡಿ ಇದೆಲ್ಲ ಘಾಟೆ. ಬನ್ನಿ ಬೋಟಲ್ಲಿ ನೋಡೋಣ ಎಷ್ಟು ಹೇಳ್ತಾನೆ ಏನು ಹೇಳ್ತಾನೆ ಕೇಳೋಣ. ಮತ್ತು ಏನೇನು ತೋರಿಸ್ತಾನೆ ನೋಡೋಣ ಕೇಳೋಣ. भाई जी कितना? हाँ ओके. क्या क्या दिखाएंगे? ನೋಡಿ ಇದು 100 ರೂಪಾಯಿ ತಗೊಂತಾನೆ ಶೇರಿಂಗ್ ಅಂತೆ. भैया उससे वो बोट पे नहीं ನೋಡಿ ಈ ಥರ ಬೋಟು 100 ರೂಪಾಯಿ ಶೇರಿಂಗು. ಸೊ ಒಂದು ಘಾಟ್ ಪೂರ್ತಿ ರೌಂಡ್ ಬರ್ತಾರೆ. ಇಲ್ಲಿ ನೋಡಿ ಸಿಕ್ಕಾಬಟ್ಟೆ ದೊಡ್ಡದಿದೆ ಇದು ಗಂಗಾ ನದಿ ಅಂತೂ. ನೀವು ನೋಡಿ ಆ ಎಂಡ್ವರೆಗೂ ನೋಡಿದ್ರೆ ಇನ್ನೂ ಎಂಡ್ ಅನ್ನೋದೇ ಕಾಣಿಸ್ತಾ ಇಲ್ಲ. ಅಲ್ಲೊಂದು ಬ್ರಿಡ್ಜ್ ಕಾಣಿಸುತ್ತೆ, ಇನ್ನೂ ಅಲ್ಲಿ ಹೋಗ್ತಾನೆ ಇರ್ತಾರೆ. ಈ ಥರ ಅವ್ರವ್ರಿಗೆ ಎಲ್ಲೆಲ್ಲಿ ಇದಾಗುತ್ತೆ ಅಲ್ಲಿ ಸ್ನಾನ ಮಾಡ್ತಾನೆ ಇರ್ತಾರೆ.